ಎಎನ್ಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ತುಮಕೂರು ನಗರದಲ್ಲಿ ಮಿತಿ ಮೀರಿದ ನಾಯಿಗಳ ಹಾವಳಿ. 3,000 ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಸಿದ್ಧತೆ. ಪಾಲಿಕೆ ಆಯುಕ್ತೆ ಅಸ್ವಿಜ. ತುಮಕೂರು ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು, ಅವುಗಳ ನಿಯಂತ್ರಣಕ್ಕೆ ಪೂರಕವಾಗಿ 3,000 ಬೀದಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಎಂದು ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತೆ ಅಸ್ವಿಜ ತಿಳಿಸಿದ್ದಾರೆ. ತುಮಕೂರು ಹೊರವಲಯದ ಅಜ್ಜೇನಗೌಡನಹಳ್ಳಿಯಲ್ಲಿ ವಿಶೇಷ ಚಿಕಿತ್ಸಾ ಘಟಕವನ್ನು ತೆರೆಯಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಸಂತಾನಹರಣ ಶಸ್ತ್ರಚಿಕಿತ್ಸೆ ಕೈಗೊಳ್ಳುವ ಮುನ್ನ ತೆಗೆದುಕೊಳ್ಳಬೇಕಾದಂತಹ ವೈದ್ಯಕೀಯ ಚಿಕಿತ್ಸಾ ಕ್ರಮಗಳಿಗೆ ಸಿದ್ಧತೆ ಅಗತ್ಯವಿದ್ದು, ಅದಕ್ಕಾಗಿ ವಿಶೇಷ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗುತ್ತಿದೆ ಎಂದು ಹೇಳಿದರು. 10 ದಿನಗಳ ಒಳಗಾಗಿ ಈ ಕ್ರಮವನ್ನು ಜಾರಿಗೆ ತರಲಾಗುವುದು. ಅಲ್ಲದೆ ಇತ್ತೀಚೆಗೆ ನಾಯಿ ಕಡಿತಕ್ಕೆ ಒಳಗಾಗಿದ್ದಂತಹ ಮಗುವಿನ ಆರೋಗ್ಯ ಚಿಕಿತ್ಸೆಯ ಕುರಿತಂತೆ ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗುವುದು. ಮಗುವಿಗೆ ಕಚ್ಚಿರುವ ನಾಯಿಗೆ ಯಾವುದೇ ರೀತಿಯ ರೇಬಿಸ್ ಕಾಯಿಲೆ ಇಲ್ಲ ಎಂಬುದನ್ನು ಕೂಡ ದೃಢಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದರು. ತುಮಕೂರು ರಿಂಗ್ ರಸ್ತೆ ಬಳಿ ಬೇರೆ ಊರಿನಿಂದ ನಾಯಿಗಳನ್ನು ತಂದು ಬಿಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಬಗ್ಗೆಯೂ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಹೇಳಿದರು. ನಾಯಿಗಳನ್ನು ನಿಯಂತ್ರಿಸುವಂತೆ ಭಾರತ ಕಮ್ಯುನಿಸ್ಟ್ ವತಿಯಿಂದ ಇಂದು ಪಾಲಿಕೆ ಬಳಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಶಿವಣ್ಣ, ಇಂತಹ ಜನಪರ ಹೋರಾಟಕ್ಕೆ ನಾನು ಸದಾ ಬೆಂಬಲವಾಗಿ ನಿಲ್ಲುತ್ತೇನೆ ಎಂದು ಭರವಸೆ ನೀಡಿದರು. ವರದಿ ಎಎನ್ಪಿ ತುಮಕೂರು. ಆ್ಯಂಡ್ ರೇಬಿಸ್ ಸಿಮ್ಟಮ್ಸ್ ಏನಾದರೂ ಇದೆ ಅಂತ ಚೆಕ್ ಮಾಡ್ತೀವಿ. ಆ್ಯಸ್ ಆಫ್ ನಾ ಅದು ನಾರ್ಮಲ್ ಡಾಗೆ, ರೇಬಿಸ್ ಸಿಮ್ಟಮ್ಸ್ ಏನಿಲ್ಲ. ಆ್ಯಂಡ್ ಮಗುನ ಸಹ ಭೇಟಿ ಮಾಡಿದ್ದೀವಿ. ಸಂಡೇನೇ ಹೋಗಿ ಭೇಟಿ ಮಾಡಿ, ಮತ್ತು ನಿನ್ನೆ ಅವ್ರ ಮನೆ ಹತ್ರ ಘಟನೆ ಆಗಿರೋ ಸ್ಥಳದವರು ಹೋಗಿ ಭೇಟಿ ಮಾಡಿದ್ವಿ. ಅವ್ರ ಫ್ಯಾಮಿಲಿ ಜೊತೆ ಕಂಟಿನ್ಯೂಸ್ ಆಗಿ ಟಚ್ಚಲ್ಲಿದ್ದೀವಿ. ಆಲ್ರೆಡಿ ಅವ್ರಿಗೆ ಹೇಳಿದ್ದೀವಿ, ಅವರು ಏನು ಎಕ್ಸ್ಪೆಂಡಿಚರ್ ಆಗಿದೆ ಸ್ವಲ್ಪ ಸಬ್ಸಿಡೈಸು ಮಾಡಿಸಿದ್ದೀವಿ. ಇಲ್ಲಿ ಪಾಲಿಕೆ ಪರವಾಗಿಂದನೂ ಏನಾಗುತ್ತೆ ಅದು ಮಾಡ್ತೀವಿ ಅಂತಲೂ ಹೇಳಿದ್ದೀವಿ. ಪ್ಲಸ್ ಇವಾಗ ಆಲ್ರೆಡಿ 3,000 ನಾಯಿಗಳಿಗೆ ನಾವು ABC ಇದು ಫ್ಲೋಟ್ ಮಾಡಿದ್ದೀವಿ ಟೆಂಡರು. ನನದರ್ 1 ವೀಕ್ 10 ಡೇಸಲ್ಲಿ ಅದನ್ನು ಫೈನಲ್ ಆಗುತ್ತೆ. ಸೊ ಆ್ಯಂಡ್ ಇದು ಬಿಟ್ಟು ಥ್ರೂ ಔಟ್ ದ ಇಯರ್ ABC ಮಾಡಬೇಕು, ಅನಿಮಲ್ ಬರ್ತ್ ಕಂಟ್ರೋಲ್ ಆಪ್ರೇಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಸಹ ನಮ್ಮ ಅಜ್ಜಗೋಡನಹಳ್ಳಿಯಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಆಪ್ರೇಷನ್ ಥಿಯೇಟರ್ಸ್ ಬೇಕು, ಕೆನಲ್ಸ್ ಬೇಕು, ರೂಮ್ಸ್ ಬೇಕು. ಯಾಕಂದರೆ ಪೋಸ್ಟ್ ಟ್ರೀಟ್ಮೆಂಟ್ ಕೇರ್ ಅಂತಲೇ ಇರುತ್ತೆ ನಾಯಿಗಳಿಗೆ, ಅದನ್ನೆಲ್ಲ ನೋಡ್ಕೋಬೇಕು. ಸೊ ಈ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಅದೆಲ್ಲನೂ ಸಹ ನಾವು ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಏನು ರಿಂಗ್ ರೋಡಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಇದು ಕ್ಲೇಮ್, ಅದನ್ನು ಚೆಕ್ ಮಾಡಿಸ್ತಾ ಇದ್ವಿ. ನಮ್ಮ ಕ್ಯಾಮ್ರಾಸ್ ಎಲ್ಲ ಇದೆ, ಸ್ಮಾರ್ಟ್ ಸಿಟಿ ಕ್ಯಾಮ್ರಾಸು, ಅದ್ರಲ್ಲಿ ಚೆಕ್ ಮಾಡಿಸಿ ಆ ಥರ ಏನಾದರೂ ಇದ್ದರೆ ಖಂಡಿತವಾಗಿ ನಾವು ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತೀವಿ, ಕ್ರಮ ತೊಗೊಳ್ತೀವಿ. ಆ್ಯಂಡ್ ಸೊ ನಮ್ಮ ಸಪೋರ್ಟ್ ಎಲ್ಲ ಇದೆ, ಫ್ಯಾಮಿಲಿ ಹತ್ರನೂ ಇದೆ. ಬಟ್ ನಮಗಿರೋ ಆಪ್ಷನ್ ಒಂದೇ ABC ಬಿಟ್ಟು ಬೇರೆ ಏನು ಆಪ್ಷನ್ ಇಲ್ಲ. ಸೊ ಅದ್ರ ಮೇಲೆ ನಾವು ವರ್ಕೌಟ್ ಮಾಡ್ತೀವಿ. ನಾವೆಲ್ಲ ಇದ್ದಂಗೆ ಈಗ ಮಾಡ್ತಕ್ಕಂಥದ್ದಕ್ಕೆ ನಾನು ಇರೋವರೆಗೂ ನಿಮಗೆ ಹಿಂದೆ ಇರ್ತೀನಿ. ಯಾಕೆ ಅಂದರೆ ಹೋರಾಟ ಮಾಡೋರೇ ಗತಿ ಇಲ್ವಲ್ಲ ಮರೆಯ, ಹೋರಾಟ ಮಾಡೋರಿಲ್ಲ. ಯಾಕೆಂದರೆ ಇವತ್ತು ಇಷ್ಟು ರಾಜಕಾರಣಿಗಳು ಅಧಿಕಾರಿಗಳು ಕೆಟ್ಟುಬಿಟ್ಟು ಅದನ್ನು ನಾನಿನ್ನು ಹೇಳೋಂಗಿಲ್ಲ, ಆ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ನೀವು ಮಾಡ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ನಾನು ಆ ಮಗುನ ನೋಡಿದೆ, ಹೊಟ್ಟೆ ಹೊಡೆದ್ಬಿಟ್ಟು. ಇವಾಗ ನಮ್ಮ ಮನೆಗಿರ್ತಕ್ಕಂಥ ಮಕ್ಕಳೇ ಆಗಲಿ ಯಾರೇ ಆಗಲಿ ಇದು ದೊಡ್ಡ ದುರಂತ, ಈಗ ಆಗಬಾರ್ದು. ಈಗ ಮೇಡಮ್ನವರು ಅವರಿಗೆ ಗಮನ ತಗೊಂಬಂದ್ವಿ ತಂದರೆ ನಾವೇ ಒಂದು ದಿವಸ ನಿಂತ್ಕೊಂಬಿಡೋಣ, ಬೀದಿ ಒಳಗೆ ನಾವೇ ನಿಂತ್ಕೊಂಬಿಡೋಣ. ಅವಾಗ ಯಾರು ಬರ್ತಾರೆ ಬರಲಿ, ಅವಾಗ ಗೊತ್ತಾಗುತ್ತೆ. ಯಾಕೆಂದರೆ ಲ್ಯಾಂಡ್ ಆರ್ಡರ್ ನಾವು ಕೈ ತಗೋಬಾರ್ದು, ಅವ್ರಿಗೆ ಹೇಳಬೇಕು ಅಂತ ನೀವೆಲ್ಲ ಹೊರಟಿದ್ರೆ ಒಳ್ಳೆಯ ರೀತಿ ಒಳಗೆ ಅದನ್ನು ಮಾಡಿ. ಒಳ್ಳೆಯ ರೀತಿ ಆಗಲಿಲ್ಲ ಅಂದರೆ ಲ್ಯಾಂಡ್ ಆರ್ಡರ್ ನಾವೇ ಬ್ರೇಕ್ ಮಾಡೋಣ.